ಕೆಲವೊಮ್ಮೆ ಕೂದಲಿನ ಬಣ್ಣ ನೋಡಿ ತುಂಬಾ ಬೇಜಾರಾಗತ್ತೆ. ಕೆಲವೊಮ್ಮೆ ಹೊರಗಡೆ ಹೋದಾಗ ಅಥವಾ ಏನೋ ಪಾರ್ಟಿ ಫಂಕ್ಷನ್ ಇತ್ತು ಅಂದರೆ ತುಂಬಾ ಮುಜುಗರಕ್ಕೆ ನಮಗೆ ಇದು ಈಡು ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಏಜಿಗೆ ಮುಂಚೆನೇ ವೈಟ್ ಹೇರ್ಸ್ ಆಗಿಬಿಟ್ಟಿರುತ್ತೆ. ಇನ್ನು ಇದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಕೆಮಿಕಲ್ ಡೈಗಳನ್ನು ಹಚ್ಚಲಿಕ್ಕೆ ಶುರು ಮಾಡ್ತೀವಿ. ಒಂದು ಎರಡು ಇರುವಂತಹ ಬಿಳಿ ಕೂದಲು ಈ ರೀತಿ ಕೆಮಿಕಲ್ ಬಣ್ಣವನ್ನು ಹಚ್ಚಿ ಕಂಪ್ಲೀಟಾಗಿ ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ. ಹೇರ್ ಫಾಲ್ ತುಂಬಾ ಹೆಚ್ಚಾಗುತ್ತೆ. ಬೆಳವಣಿಗೆ ಅನ್ನುವಂಥದ್ದು ಬಂದಾಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬಾ ಸ್ಕಿನ್ ಅಲರ್ಜಿ ಆಗಲಿಕ್ಕೆ ಶುರುವಾಗುತ್ತೆ. ಕೆಲವರಿಗಂತೂ ವಿಪರೀತವಾಗಿ ಕಣ್ಣು ಬರುವಂಥದ್ದು, ತಲೆನೋವು ಬರುವಂಥದ್ದು ಈ ರೀತಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸೂಪರಾಗಿರುವಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ವಾರದಲ್ಲಿ 1 ಅಥವಾ 2 ಬಾರಿ ಹಚ್ಚಿದರೆ ಸಾಕು, ಕಂಪ್ಲೀಟಾಗಿ ನಿಮ್ಮ ವೈಟ್ ಹೇರ್ಸನ್ನು ಕಪ್ಪಾಗಿಸುತ್ತೆ. ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಟುತ್ತೆ. ಗ್ರೋತನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಉದುರೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಸೂಪರಾಗಿ ಕೆಲಸ ಮಾಡುತ್ತೆ. ಇವತ್ತಿನ ಮನೆಮದ್ದು. ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ. ನಾವು ಯಾವುದೇ ಈ ರೀತಿ ಹೇರ್ ಆಯಿಲು ಅಥವಾ ಹೇರ್ ಮಾಸ್ಕ್ಗಳನ್ನು, ಅದರಲ್ಲೂ ಈ ರೀತಿ ಹೇರ್ ಡೈ ರೀತಿ ಮಾಡ್ಕೋತಾ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಐರನ್ ಪಾತ್ರೆನ ತೊಗೊಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರನ್ನು ತೊಗೋತಾ ಇದ್ದೀನಿ. ಹೌದು, ಇಂಡಿಗೋ ಪೌಡರ್ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಆಗೋದಿಲ್ಲ. ಅಲರ್ಜಿ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಗುಳ್ಳೆಗಳಾಗುವಂಥದ್ದು, ಜೊತೆಗೆ ಇದು ವೈಟ್ ಹೇರ್ಸನ್ನು ಜಾಸ್ತಿ ಮಾಡೋದಿಲ್ಲ. ಬದಲಾಗಿ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಏನು ವೈಟ್ ಹೇರ್ಸ್ ಇರುತ್ತೆ ಅದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡುತ್ತೆ. ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಪೌಡರ್ ಆಗಿರೋದ್ರಿಂದ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ನ್ಯಾಚುರಲ್ ಆಗಿ ಕೂದಲಿಗೆ ಬಣ್ಣವನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ. ನೀವು ಯಾವುದೇ ಒಂದು ಕಂಪನಿಯ ಇಂಡಿಗೋ ಪೌಡರನ್ನು ತಗೊಳ್ಳಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ತೊಗೋತಾ ಇದ್ದೀನಿ. ಅಥವಾ ಮನೆಯಲ್ಲಿ ನಲ್ಲಿಕಾಯಿ ಇದೆ, ಒಣಗಿರುವಂಥದ್ದಿದೆ ಅಂತಂದರೆ ಅದನ್ನು ಪೌಡರ್ ಮಾಡಿ ತೊಗೋಬೋದು. ಅಥವಾ ಈಗ ಆಯುರ್ವೇದಿಕ್ ಶಾಪ್ಗಳಲ್ಲಿ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ಕೂಡ ನೀವು ತರಿಸ್ಕೋಬೋದು. 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಒಂದು ನಲ್ಲಿಕಾಯಿ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಯಾರು ಕೂದಲನ್ನು ಕಪ್ಪಾಗಿಸ್ಕೋಬೇಕು, ಬಿಳಿ ಕೂದಲಾಗೋದನ್ನು ತಡೆಗಟ್ಕೋಬೇಕು ಅಂತಿರ್ತಾರೋ ಅಂಥವ್ರಿಗೆ ಇದು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಉದುರೋದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಲ್ಲಿಕಾಯಿ ಪೌಡರು. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳೇನು ಬರುತ್ತೆ ಅದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡಿ ತೊಗೋತಾ ಇದ್ದೀನಿ. ಅದನ್ನು ಕೂಡ 1 ಟೀ ಸ್ಪೂನಷ್ಟು ತೊಗೋತಾ ಇದ್ದೀನಿ. ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಉದುರೋದನ್ನು ತಡೆಗಟ್ಕೊಳ್ಳೋದಕ್ಕೆ, ಜೊತೆಗೆ ಸೊಂಪಾಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳಿಬೇಕು ಅಂದರೆ ಸೂಪರ್ ಪದಾರ್ಥ ಅಂದರೆ ಅದು ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ಜೊತೆಗೆ ಏನು ಹೊಟ್ಟಿನ ಸಮಸ್ಯೆ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ತುಂಬ ಚಿಕ್ಕ ವಯಸ್ಸಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮೆಂತ್ಯ. ನಂತರ 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹೆನ್ನಾ ಪೌಡರ್, ಮೆಹಂದಿ ಪೌಡರನ್ನು ಕೂಡ ತೊಗೋತಾ ಇದ್ದೀನಿ. ಅದು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ಬಣ್ಣ ನೀಡುತ್ತೆ. ಗ್ರೋತನ್ನು ಹೆಚ್ಚಿಸ್ಕೋಬೋದು. ಉದುರೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಹೆನ್ನಾ ಪೌಡರ್ ಅಥವಾ ಮೆಹಂದಿ ಪೌಡರು. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಾಸಿವೆ ಎಣ್ಣೆನ ತೊಗೋತಾ ಇದ್ದೀನಿ. ಹೌದು, ಸಾಸಿವೆ ಎಣ್ಣೆ ಏನಿರುತ್ತೆ ಇದು ನಮ್ಮ ಕೂದಲು ತುಂಬ ಬೇಗನೆ ಬಿಳಿಯಾಗದಂತೆ ತಡೆಗಟ್ಟುತ್ತೆ. ಜೊತೆಗೆ ಆಗಿರುವಂಥದ್ದಕ್ಕೆ ಒಂದು ಒಳ್ಳೆಯ ಬಣ್ಣವನ್ನು, ನ್ಯಾಚುರಲ್ ಆಗಿ ಒಂದು ಕಪ್ಪು ಬಣ್ಣವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ರೂಟ್ಸನ್ನು ಗಟ್ಟಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಉದುರೋದು ಕಡಿಮೆ ಆಗಿ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಗ್ರೋತ್ ಹೆಚ್ಚಾಗುತ್ತೆ. ಜೊತೆಗೆ ಕೂದಲಿನ ಬುಡ ಗಟ್ಟಿ ಆಗೋದ್ರಿಂದ ಉದುರೋದನ್ನು ನಾವು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಈ ಒಂದು ಸಾಸಿವೆ ಎಣ್ಣೆನ ಸೇರಿಸ್ಕೊಂಡು ಈ ಒಂದು ಪೌಡರ್ಗಳನ್ನು ಆ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಎಣ್ಣೆನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು. ಯಾಕಂದರೆ ನಾವಿಲ್ಲಿ ಎಲ್ಲ ಪೌಡರ್ಗಳನ್ನೇ ಹಾಕಿರೋದ್ರಿಂದ ತುಂಬ ಬೇಗನೆ ತಳ ಹಿಡಿದ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಫ್ಲೇಮನ್ನು ಆದಷ್ಟು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು.
ನೋಡಿ ಎಣ್ಣೆ ಕಾಯ್ತಾ ಕಾಯ್ತಾ ಈ ರೀತಿ ಕಂಪ್ಲೀಟಾಗಿ ನೊರೆ ರೀತಿ ಬಂದು ಅದು ಉಕ್ಕಲಿಕ್ಕೆ ಬರೋ ರೀತಿ ಆಗುತ್ತೆ. ಅದಕ್ಕೋಸ್ಕರ ಫ್ಲೇಮನ್ನು ಕಡಿಮೆನೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಈ ಒಂದು ಎಣ್ಣೆಯನ್ನು ಒಂದು 5-6 ನಿಮಿಷಗಳವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ ಇದಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಒಂದು 5-6 ಗಂಟೆಗಳ ಕಾಲ ಹಾಗೆ ಬಿಟ್ಟಿದೆ, ಅಥವಾ ಸಮಯ ಇದೆ ಅಂದರೆ ಒಂದು ದಿನ ಕೂಡ ನೀವು ಹಾಗೆ ಬಿಟ್ಕೋಬೋದು. ನೋಡಿ ಎಣ್ಣೆಯ ಆ ಒಂದು ಕಲರನ್ನು ನೀವು ನೋಡ್ಬೋದು. ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಬಳಸದೇ ಮನೆಯಲ್ಲೇ ಒಂದು ಅದ್ಭುತವಾಗಿರುವಂಥ ನ್ಯಾಚುರಲ್ ಹೇರ್ ಡೈ ಅಂತಲೇ ಹೇಳ್ಬೋದು. ಈ ಒಂದು ಎಣ್ಣೆಯನ್ನು ವಾರದಲ್ಲಿ 2 ಬಾರಿ 3 ಬಾರಿ 4 ಬಾರಿ ಕೂಡ ಈ ಒಂದು ಎಣ್ಣೆಯನ್ನು ಹಚ್ಚಿ ಆ ಒಂದು ಮ್ಯಾಜಿಕ್ ನಿಮ್ಮ ಕಣ್ಣು ಮುಂದೆನೇ ಇರತ್ತೆ ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ ಆ ಚಿಕ್ಕ ಚಿಕ್ಕ ಪೀಸ್ಗಳೇನಾದರೂ ಇತ್ತು ಅಂದರೆ ಅದನ್ನು ತೆಗಿಲಿಕ್ಕೋಸ್ಕರ ಶೋಧಿಸ್ಕೊತಾ ಇದ್ದೀನಿ, ಅಥವಾ ನೀವು ಹಾಗೆ ಅಪ್ಲೈ ಮಾಡ್ಕೋತೀವಿ ಅಂದರೆ ಹಾಗೆ ಕೂಡ ನೀವು ಈ ಒಂದು ಎಣ್ಣೆಯನ್ನು ಹಚ್ಕೋಬೋದು. ನೋಡಿ ನಾನಿಲ್ಲಿ ಶೋಧಿಸಾದ್ಮೇಲೆ ತೋರಿಸ್ತಾ ಇದ್ದೀನಿ. ಒಂದು ಎಣ್ಣೆಯ ಬಣ್ಣವನ್ನು ನೀವು ನೋಡ್ಬೋದು, ಎಷ್ಟು ಒಂದು ತುಂಬ ತಿಕ್ಕಾಗಿದೆ, ಜೊತೆಗೆ ಆ ಕಲ್ಲರ್ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ. ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಆ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹಚ್ಕೊಂಡು ಒಂದು 2 ಗಂಟೆ 3 ಗಂಟೆ ಬಿಡ್ತೀವಿ ಅಂದರೆ ತುಂಬಾ ಒಳ್ಳೆಯದು. ಅಷ್ಟೊಂದು ಸಮಯ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ವಾರಕ್ಕೆ 2 ಬಾರಿನಾದರೂ ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ. ಆ ಒಂದು ಮ್ಯಾಜಿಕ್ಕು ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನೇನು ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಥವಾ ತುಂಬಾ ವೈಟ್ ಹೇರ್ಸ್ ಆಗಿದೆ ಅಂದರೂ ಕೂಡ ನೀವು ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬರೋದ್ರಿಂದ ಕಂಪ್ಲೀಟಾಗಿ ವೈಟ್ ಹೇರ್ಸನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಈ ಒಂದು ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಬಳಸದೇ ನ್ಯಾಚುರಲ್ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥ ಒಂದು ಅದ್ಭುತ ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು. ಈ ಒಂದು ಹೇರ್ ಆಯಿಲನ್ನು ಮಹಿಳೆಯರು, ಪುರುಷರು, ವಯಸ್ಸಾದವರು, ಮಕ್ಕಳಿಗೂ ಕೂಡ ಈ ಒಂದು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಬೋದು. ಬರೀ ಬಿಳಿ ಕೂದಲು ಅಂತಲ್ಲ, ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೋಬೇಕು, ಉದುರೋದನ್ನು ಕಡಿಮೆ ಮಾಡ್ಕೋಬೇಕು, ಹೊಟ್ಟನ್ನು ಕಡಿಮೆ ಮಾಡ್ಕೋಬೇಕು, ವಿಪರೀತವಾಗಿ ಹೇರ್ ಡ್ಯಾಮೇಜ್ ಆಗ್ತಾ ಇದೆ ಅದನ್ನು ಸರಿ ಮಾಡ್ಕೋಬೇಕು. ಖಂಡಿತವಾಗ್ಲೂ ಈ ಒಂದು ಹೇರ್ ಆಯಿಲನ್ನು ಅಪ್ಲೈ ಮಾಡಿ ನೋಡಿ, ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾವು ವೈಟ್ ಹೇರ್ಸ್ ಆಗ್ತಿದೆ ಅಂದ ತಕ್ಷಣ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಬರೀ ಕೆಮಿಕಲ್ ಡೈಗಳನ್ನೇ ಹಚ್ಕೊಳ್ಳೋದಲ್ಲ, ಈ ರೀತಿ ನ್ಯಾಚುರಲ್ ಆಯಿಲನ್ನು ಅಪ್ಲೈ ಮಾಡ್ತಾ ಬಂದ್ರೂ ಕೂಡ ಆರಾಮಾಗಿ ಕೂದಲನ್ನು ಕಪ್ಪಾಗಿಸ್ಕೋಬೋದು. ಖಂಡಿತವಾಗ್ಲೂ 1 ಅಥವಾ 2 ಬಾರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿರೋಂಥ ಒಂದು ಹೇರ್ ಆಯಿಲ್ ಇದು ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡ್ದೇ ಹೋಗಬಾರ್ದು. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ರೆಮಿಡಿ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.